ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಮೆಡಿಕಲ್ ವೀಡಿಯೋಸನ್ನು ಕನ್ನಡದಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ. ಓಕೆ, ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಸೊ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಈ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ಯಾವುದು ಬಹಳ ಕಾಮನ್ ಇರುತ್ತೆ ನಮ್ಮ ದೇಶದಲ್ಲಿ, ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಬರುವಂಥದ್ದು. ಆ್ಯಂಡ್ ಅದರ ಲಕ್ಷಣಗಳ ಬಗ್ಗೆ ನಾನು ಮಾತಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಗರ್ಭಕಂಠದ ಕ್ಯಾನ್ಸರ್ ಯಾಕೆ ಬರುತ್ತೆ ಮತ್ತು ಅದನ್ನು ನಾವು ತಡೆಗಟ್ಟಬಹುದಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಗರ್ಭಕಂಠದ ಕ್ಯಾನ್ಸರ್ ಏನಿದೆ ಬಹಳ ಕಾಮನ್ ಕ್ಯಾನ್ಸರ್ ನಾವು ನಮ್ಮ ಭಾರತದಲ್ಲಿ ನೋಡ್ತಾ ಇರ್ತೇವೆ. ಬ್ರೆಸ್ಟ್ ಕ್ಯಾನ್ಸರು, ಸ್ತನದ ಕ್ಯಾನ್ಸರು, ಗರ್ಭಕಂಠದ ಕ್ಯಾನ್ಸರು. ಬಹಳಷ್ಟು ಜನ ಮಹಿಳೆಯರಿಗೆ ಗೊತ್ತೂ ಆಗಿರೋದಿಲ್ಲ ದ್ಯಾಟ್ ಅವರಿಗೆ ಕ್ಯಾನ್ಸರ್ ಇದೆ ಅಂತ. ಡಾಕ್ಟರ್ ಎಕ್ಸಾಮಿನ್ ಮಾಡಿದಾಗಲೇ ಗೊತ್ತಾಗಿರುತ್ತೆ, ಆವಾಗ ಅದು ಬಹಳ ಅಡ್ವಾನ್ಸ್ಡ್ ಕ್ಯಾನ್ಸರ್ ಆಗಿಬಿಟ್ಟಿರುತ್ತೆ. ಸೊ ಈ ಪ್ರಶ್ನೆ ಬರ್ತಾ ಇರುತ್ತೆ ದಟ್ ಯಾಕೆ ಬರುತ್ತೆ ಈ ಗರ್ಭಕಂಠದ ಕ್ಯಾನ್ಸರ್. ಗರ್ಭಕಂಠದ ಕ್ಯಾನ್ಸರ್ ಬರಲಿಕ್ಕೆ ಬಹಳಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ. ಅದರಲ್ಲಿ ಒಂದು ಮೋಸ್ಟ್ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಒಂದು ವೈರಸ್ಸಿನ ಇನ್ಫೆಕ್ಷನ್. ಯಾವುದು ಆ ವೈರಸ್? HPV, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಈ ವೈರಸ್ಸಲ್ಲಿ ಕೆಲವೊಂದು ಪ್ರಜಾತಿಗಳಿರ್ತವೆ. ಈಗ ನಿಮಗೆ ಈ ಕೆಡು ನರೂಲಿಗಳು, ವಾರ್ಡ್ಸ್ ಏನು ಮಾಡ್ತಿರ್ತವೆ, ಇದು HPVನೇ ಮಾಡ್ತಿರುತ್ತೆ. ಬಟ್ ಈ ಕೆಡು ಇರ್ಬೋದು, ವಾರ್ಡ್ಸ್ ಇರ್ಬೋದು, ಇವೆಲ್ಲ ಏನು ಲೋ ರಿಸ್ಕ್ HPV ಮಾಡ್ತಾ ಇರ್ತವೆ. ಕೆಲವೊಂದು ಹೈ ರಿಸ್ಕ್ HPV ಇರ್ತವೆ. ಹೈ ರಿಸ್ಕ್ ಅಂತ ಹೇಳಿದರೆ ಇವು ಈ ಕ್ಯಾನ್ಸರ್ ಮಾಡುವಂತಹ ಕೆಪಾಸಿಟಿಯನ್ನು ಹೊಂದಿರ್ತವೆ. ಈ ವೈರಸ್ಗಳು, ಈ ವೈರಸ್ ಒಂದು ಕ್ಯಾನ್ಸರನ್ನು ಮಾಡ್ತಾ ಇರುತ್ತೆ. ಅದು ಬರೀ ಸರ್ವೈಕಲ್ ಕ್ಯಾನ್ಸರ್ ಅಲ್ಲ, ನಿಮ್ಮ ಯೋನಿಯ ಕ್ಯಾನ್ಸರ್, ವಲ್ವಾ ಕ್ಯಾನ್ಸರ್, ಗಂಡಸರಲ್ಲಿ ಶಿಶ್ನದ ಕ್ಯಾನ್ಸರ್, ಗುದದ್ವಾರದ ಕ್ಯಾನ್ಸರ್, ನಾಲಿಗೆ ಅಥವಾ ನಮ್ಮ ಈ ಓರೋಫೆರಿಂಜಿಯಲ್ ಗಂಟ್ಲಿನ ಕ್ಯಾನ್ಸರ್, ಇವೆಲ್ಲವನ್ನು ಇದು ಮಾಡಲಿಕ್ಕೆ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಆ್ಯಂಡ್ ಈ ಗರ್ಭಕಂಠದ ಕ್ಯಾನ್ಸರ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂದರೆ ಈ ಹೈ ರಿಸ್ಕ್ HPV. ಓಕೆ, ಸೊ HPV ವೈರಸ್ಸಿಂದ ಈ ಕ್ಯಾನ್ಸರ್ ಬರ್ಬೋದು. ಸೊ ಹೇಗೆ ಬರುತ್ತೆ ಈ HPV? ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದಾಗ, ಸಪೋಸ್ ನಿಮಗೆ ಬಹಳಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ, ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾಗ ಅವರಿಂದ ನಿಮಗೆ ಈ HPV ಬರ್ಬೋದು. ಆ್ಯಂಡ್ ಅದು ನಿಮಗೆ ಈ ಕ್ಯಾನ್ಸರನ್ನು ಮಾಡುವ ಸಾಧ್ಯತೆಯನ್ನು ಹೊಂದಿದೆ. ನೀವು ಬಹಳ ಯಂಗ್ ಏಜ್ ಅಲ್ಲಿ ಲೈಂಗಿಕವಾಗಿ ಸಕ್ರಿಯವಾಗಿದ್ರಿ, ಸೆಕ್ಷುವಲಿ ಆ್ಯಕ್ಟಿವ್ ಆಗಿದ್ರಿ ನೀವು ಯಂಗ್ ಏಜಲ್ಲಿ, ಆವಾಗ ಈ ವೈರಸ್ ನಿಮ್ಮ ಬಾಡಿಯಲ್ಲಿ ಬಂತು ಅಂದರೆ ನಿಮ್ಮ ಈ ಗರ್ಭಕಂಠದಲ್ಲಿ ಇವು ಚೇಂಜಸನ್ನು ಮಾಡಿ ಲೇಟರ್ ಮುಂದೆ ಅದು ಕ್ಯಾನ್ಸರ್ ಮಾಡುವಂಥ ಸಾಧ್ಯತೆ ಇದೆ. ಬೇಗ ಅರ್ಲಿ ಮ್ಯಾರೇಜ್, ಬಹಳ ಬೇಗ ಮದುವೆ ಆಗಿಬಿಟ್ಟಾಗ ಸೆಕ್ಷುವಲ್ ಆ್ಯಕ್ಟಿವಿಟಿ ಮೊದಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಲೈಂಗಿಕ ಆ್ಯಕ್ಟಿವಿಟಿ ಏನಿದೆ ಮೊದಲೇ ಶುರುವಾಗುತ್ತೆ. ಯಾವಾಗ ಒಂದು ಸಲ ನೀವು ಈ ಲೈಂಗಿಕ ಆ್ಯಕ್ಟಿವಿಟಿಗೆ ಎಕ್ಸ್ಪೋಸ್ ಆಗ್ತೀರಾ ಆವಾಗ ಈ ವೈರಸ್ ಬರುವಂಥ ಸಾಧ್ಯತೆ ಇದೆ. ಗೊತ್ತಾಯ್ತಾ? ಈಗ ಅರ್ಲಿ ಮ್ಯಾರೇಜ್ ಇರ್ಬೋದು, ಬಹಳಷ್ಟು ಜನರ ಜೊತೆ ಸಂಬಂಧ ಇರ್ಬೋದು, ಅಥವಾ ಅಸುರಕ್ಷಿತ ಲೈಂಗಿಕ ಸಂಬಂಧ ಇರ್ಬೋದು, ಇವೆಲ್ಲ ನಿಮ್ಮ ಬಾಡಿಯನ್ನು ಈ HPVಗೆ ಎಕ್ಸ್ಪೋಸ್ ಮಾಡುತ್ತೆ. ಆದ್ದರಿಂದ ಈ ಸರ್ವೈಕಲ್ ಕ್ಯಾನ್ಸರ್, ಈ ಗರ್ಭಕಂಠದ ಕ್ಯಾನ್ಸರನ್ನು ತಡೆಯಲಿಕ್ಕೆ ನಮ್ಮ ಹತ್ರ ಏನು ವ್ಯಾಕ್ಸಿನ್ ಇರುತ್ತೆ, ಲಸಿಕೆ ಇರುತ್ತೆ, ಇದು ಇದೇ ವೈರಸ್ಸನ್ನು ತಡೆಯಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಆ್ಯಂಡ್ ಈ ವೈರಸ್ಸನ್ನು ನಾವು ಯಾವಾಗ ತಡಿಬೇಕು? ನೀವು ಲೈಂಗಿಕವಾಗಿ ಸಕ್ರಿಯವಾಗೋಕ್ಕಿಂತ ಮೊದಲು. ಗೊತ್ತಾಯ್ತಾ? ಸೊ ಆದ್ದರಿಂದ ಈ ವ್ಯಾಕ್ಸಿನನ್ನು 9 ವರ್ಷದಿಂದ 14 ವರ್ಷದ ಹೆಣ್ಣು ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿನೇ ನಾವು ಕೊಡ್ತಾ ಇರ್ತೇವೆ. ಆ ಏಜಲ್ಲಿ ಲೈಂಗಿಕವಾಗಿ ಸಕ್ರಿಯವಾಗಿರೋದಿಲ್ಲ. ಒಂದು ಸಲ ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ರಿ ಈ ವೈರಸ್ ಬರುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಇದು ಮುಂದೆ ಗರ್ಭಕಂಠದ ಕ್ಯಾನ್ಸರ್ ಮಾಡೋ ಅಂಥ ಚಾನ್ಸಸ್ ಇರ್ತವೆ. ಓಕೆ, ಸೊ ಮೇನ್ ಕಾರಣ ಒಂದು ಈ ಗರ್ಭಕಂಠ ಕ್ಯಾನ್ಸರ್ ಮಾಡೋದಕ್ಕೆ ಈ HPV ಇನ್ಫೆಕ್ಷನ್. ಎರಡನೇದು ಪುವರ್ ಜೆನೈಟಲ್ ಹೈಜೀನ್.
ಈಗ ಬಹಳಷ್ಟು ಜನ ನಮ್ಮ ಹಳ್ಳಿಗಳಲ್ಲಿ ರೂರಲ್ ಏರಿಯಾಸಲ್ಲಿ ಈ ಸ್ಯಾನಿಟರಿ ಪ್ಯಾಡ್ಸು ಎಕ್ಸೆಟ್ರಾ ಅವ್ರಿಗೆ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ, ಅವರೆಲ್ಲ ಬಟ್ಟೆಗಳನ್ನು ಯೂಸ್ ಮಾಡ್ತಾರೆ. ಅಥವಾ ಇಷ್ಟು ಜನ ಇರ್ತಾರೆ ತಮ್ಮ ಒಂದು ಪ್ರೈವಸಿ ಆಗಲಿ, ತಾವು ತಮ್ಮ ಈ ಲೈಂಗಿಕ ಹೆಲ್ತಿನ ಬಗ್ಗೆ ಯೋಚನೆ ಮಾಡೋದಾಗಲಿ ಅಷ್ಟೆಲ್ಲ ಅವರಿಗೆ ಟೈಮು ಇರೋದಿಲ್ಲ, ಆ ರೀತಿ ಪ್ರೈವಸಿ ಸಹ ಇರೋದಿಲ್ಲ. ಯಾವಾಗ ನಿಮ್ಮ ಈ ಜೆನೈಟಲ್ ಹೆಲ್ತ್ ಅಂದರೆ ನಿಮಗೆ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇದೆ, ಆ ಇನ್ಫೆಕ್ಷನ್ನಿಂದ ನಿಮ್ಮ ಗರ್ಭಕಂಠ ಇರ್ಬೋದು, ಯೋನಿ ಇರ್ಬೋದು, ಅಲ್ಲಿಯ ನಾರ್ಮಲ್ ಲೈನಿಂಗ್ ಏನಿದೆ ಅದು ಚೇಂಜ್ ಆಗ್ತಾ ಇರುತ್ತೆ. ಅಥವಾ ನೀವು ಯೂಸ್ ಮಾಡುವಂಥ ಬಟ್ಟೆಗಳು, ಪ್ಯಾಡ್ಸು, ನೀವೆಷ್ಟು ಅಲ್ಲಿ ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಹೈಜೀನ್ ಮೇಂಟೈನ್ ಮಾಡದೇ ಇದ್ದಾಗ, ಸ್ವಚ್ಛತೆ ಮೇಂಟೈನ್ ಮಾಡದೇ ಇದ್ದಾಗ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇದೆ, ಬಹಳ ದಿನಗಳಿಂದ ಇನ್ಫೆಕ್ಷನ್ ಆಗ್ತಾ ಇದೆ ಅಂದಾಗ ಅಲ್ಲಿನ ಈ ನಾರ್ಮಲ್ ಅಲ್ಲಿ ಇರುವಂಥ ಜೀವಕೋಶಗಳು ಡ್ಯಾಮೇಜ್ ಆಗ್ಬೋದು, ಡಿಸ್ರಪ್ಟ್ ಆಗ್ಬೋದು. ಆ್ಯಂಡ್ ಅಲ್ಲಿ ದೀರ್ಘಕಾಲದ ಈ ಇನ್ಫ್ಲಮೇಷನ್ ಇರೋದ್ರಿಂದ ಗರ್ಭಕಂಠದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಪುವರ್ ಜೆನೈಟಲ್ ಹೈಜೀನ್ ಆಲ್ಸೋ ಈಸ್ ಒನ್ ಆಫ್ ದ ರೀಸನ್ ಫಾರ್ ಸರ್ವೈಕಲ್ ಕ್ಯಾನ್ಸರ್. ಸ್ಮೋಕಿಂಗ್, ಈ ಧೂಮಪಾನ ಮಾಡುವಂಥ ಮಹಿಳೆಯರಲ್ಲಿ ಆ ಸ್ಮೋಕ್ ಏನಿದೆ ಅದು ಡೈರೆಕ್ಟ್ಲಿ ನಿಮ್ಮ ಜೀವಕೋಶವನ್ನೇ ಡ್ಯಾಮೇಜ್ ಮಾಡುತ್ತೆ, ಅದು ನಿಮ್ಮ ಗರ್ಭಕಂಠದ ಜೀವಕೋಶವನ್ನು ಸಹ ಡ್ಯಾಮೇಜ್ ಮಾಡ್ಬೋದು. ಆ್ಯಂಡ್ ಇದರಿಂದ ಸಹ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆ ಇರ್ತವೆ. ಮಲ್ಟಿಪಲ್ ಪ್ರೆಗ್ನೆನ್ಸಿಸ್, ನಿಮಗೆ ಬಹಳ ಸಲ ಪ್ರೆಗ್ನೆನ್ಸಿ ಆಗ್ತಾ ಇದೆ ಅಂದರೆ ಬಹಳ ಸಲ ನೀವು ಸೆಕ್ಷುವಲ್ ಎಕ್ಸ್ಪೋಜರ್ ಆಗಿದ್ದೀರಾ ಅಂತ. ಆ ಟೈಮಲ್ಲಿ ಆಗುವಂತಹ ನಿಮಗೆ ನಿಮ್ಮ ನಾರ್ಮಲ್ ಸೆಲ್ಸ್ ಏನಿರ್ತವೆ ಅವುಗಳ ಡ್ಯಾಮೇಜ್ ಆಗೋದು, HPVಗೆ ನೀವು ಎಕ್ಸ್ಪೋಸ್ ಆಗೋದು, ಇವುಗಳಿಂದ ಸಹ ಈ ಗರ್ಭಕಂಠದ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಇಮ್ಯುನಿಟಿ, ನಿಮ್ಮ ಇಮ್ಯೂನ್ ಸಿಸ್ಟಮ್ ವೀಕಂಡ್ ಆಗಿದೆ. ಇವು ಕೆಲವೊಂದು ಕಾರಣಗಳು ಯಾಕೆ ಗರ್ಭಕಂಠದ ಕ್ಯಾನ್ಸರ್ ಬರ್ತಾ ಇರುತ್ತೆ. ಇದು ಇಂಪಾರ್ಟೆಂಟ್ ಇರುತ್ತೆ ಬಿಕಾಸ್ ಈ ಗರ್ಭಕಂಠದ ಕ್ಯಾನ್ಸರ್ ಇವತ್ತು ನಿಮ್ಗೆ HPV ಇನ್ಫೆಕ್ಷನ್ ಆಯಿತು ನಾಳೆನೇ ಬಂದುಬಿಡ್ತು ಅಂತ ಅಲ್ಲ, ಇದು ಈ ಕ್ಯಾನ್ಸರ್ ಆಗಲಿಕ್ಕೆ ಬಹಳ ಟೈಮ್ ತೊಗೊಳುತ್ತೆ. ಬಟ್ ಇದರ ಚೇಂಜಸ್ ಏನಿರ್ತವೆ ಬಹಳ ಮೊದಲೇ ಶುರುವಾಗ್ಬಿಟ್ಟಿರುತ್ತೆ. ಓಕೆ, ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಈ ಲೈಂಗಿಕವಾಗಿ ಸಕ್ರಿಯವಾಗಿರೋಕ್ಕಿಂತ ಮೊದಲೇ ನಾವು ಈ ವ್ಯಾಕ್ಸಿನ್, ಲಸಿಕೆ ಎಕ್ಸೆಟ್ರಾ ಹಾಕ್ಸ್ಕೊಳ್ಳಿ ಅಂತ. ಯಾಕೆ ಅಂದರೆ ಗರ್ಭಕಂಠದ ಕ್ಯಾನ್ಸರಲ್ಲಿ ಒನ್ ಆಫ್ ದ ಮೇನ್ ರೀಸನ್ ಏನಿದೆ ಈ HPV ವೈರಸ್ ಇರುತ್ತೆ. ಓಕೆ, ಸೊ ಈ HPV ವೈರಸ್ ಅನ್ನು ನಾವು ತಡೆದ್ರೆ ಗರ್ಭಕಂಠದ ಕ್ಯಾನ್ಸರನ್ನು ನಾವು ತಡಿಬೋದು. ಸೊ ಈ HPV ಲಸಿಕೆಯ ಬಗ್ಗೆ ನಾನು ಸುಮಾರು ವಿಡಿಯೋಸನ್ನು ಸಹ ಮಾಡಿದ್ದೇನೆ, ನೀವು ರೆಫರ್ ಮಾಡ್ಕೊಳ್ಳಿ. ಎಷ್ಟು ಡೋಸ್ ಇರುತ್ತೆ, ಕಾಸ್ಟ್ ಎಷ್ಟಿರುತ್ತೆ, ಯಾವಾಗ ಹಾಕ್ಸ್ಕೊಳ್ಬೇಕು ಅಂತ. ಬಟ್ ನೆನ್ಪಿಟ್ಕೊಳ್ಳಿ, HPV ವ್ಯಾಕ್ಸಿನ್ ಏನಿದೆ ಇದು ಒಂದು ಬಹಳ ಇಫೆಕ್ಟಿವ್ ಲಸಿಕೆ. ಓಕೆ, ಇದು ಬಹಳಷ್ಟು ಟೈಪ್ಸ್ ಆಫ್ ವ್ಯಾಕ್ಸಿನ್ ಇರ್ತವೆ. 4 HPV ವೈರಸ್ಸನ್ನು, 9 HPV ವೈರಸ್ಸನ್ನು ತಡೆಗಟ್ಟುವಂಥದ್ದು ಎಲ್ಲ. ಸೊ ನೀವು ಈ ವ್ಯಾಕ್ಸಿನನ್ನು ಈ 9 to 14 ಇಯರ್ಸ್, 9 ರಿಂದ 14 ವರ್ಷ ಈ ಟೈಮಲ್ಲಿ ಹಾಕ್ಸಿದ್ರೆ ಹುಡುಗರಿಗೂ ಹಾಕ್ತಾರೆ, ಹುಡುಗಿಯರಿಗೂ ಹಾಕ್ತಾರೆ. ಲೈಂಗಿಕವಾಗಿ ನೀವು ಸಕ್ರಿಯವಾಗೋಕ್ಕಿಂತ ಮೊದಲೇ ನಿಮ್ಮ ಬಾಡಿಯಲ್ಲಿ ಆ್ಯಂಟಿಬಾಡಿ, ರೋಗ ಪ್ರತಿನಿರೋಧಕ ಶಕ್ತಿ ಬರುತ್ತೆ ಈ ಥರದ ವೈರಸ್ಸನ್ನು ಫೈಟ್ ಮಾಡಲಿಕ್ಕೆ. ಸೊ ಸಪೋಸ್ ನೀವು ಹಾಕ್ಸ್ಕೊಳ್ಳಿಲ್ಲ ಅಂದ್ರೂ ಈ ವ್ಯಾಕ್ಸಿನನ್ನು ನಾವು ಅಪ್ ಟು 45 ಇಯರ್ಸ್ ತನಕ ಹಾಕ್ಬೋದು ಮಹಿಳೆಯರಲ್ಲಿ. ಬಟ್ ಪ್ರೊವೈಡೆಡ್ ನಿಮಗೆ ನಿಮ್ಮ ಡಾಕ್ಟರ್ ಕೆಲವೊಂದು ಸ್ಟೆಪ್ಸ್ ಇರ್ತವೆ, ಅದನ್ನು ಫಾಲೋ ಮಾಡಿಕೊಂಡು ಈ ವ್ಯಾಕ್ಸಿನನ್ನು ಹಾಕ್ತಾ ಇರ್ತಾರೆ ಅಪ್ ಟು 45 ಇಯರ್ಸ್. ಒಂದು ನಾನು ಹೇಳಿದೆ ಲಸಿಕೆ. ಸೊ ಲಸಿಕೆಯಿಂದ ನಿಮಗೆ ಈ ಕ್ಯಾನ್ಸರ್ ವಿರುದ್ಧ ನಿಮಗೆ ಸೇಫ್ಟಿ ಸಿಗ್ತಾ ಇರುತ್ತೆ. ಸೊ ಈ ವ್ಯಾಕ್ಸಿನನ್ನು ಯೂಸ್ ಮಾಡಬೇಕು. ಎರಡನೇದು ಪ್ಯಾಪ್ಸ್ಮಿಯರಿಂದ ಸ್ಕ್ರೀನ್ ಮಾಡೋದು. ಪ್ಯಾಪ್ಸ್ಮಿಯರ್ ಸ್ಕ್ರೀನಿಂಗ್ ಏನಿದೆ ಇದು ಒಂದು ಇಫೆಕ್ಟಿವ್ ಮೆಥಡ್. ಪ್ಯಾಪ್ಸ್ಮಿಯರ್ ಅಂದರೆ ಏನು? ನಿಮ್ಮ ಗರ್ಭಕಂಠದಿಂದ ನಾವು ಒಂದು ಸ್ವಲ್ಪ ದ್ರವಗಳನ್ನು ತೆಗೆದು ಅಲ್ಲಿ ನಾವು ಮೈಕ್ರೋಸ್ಕೋಪ್ ಅಂಡರ್ ಟೆಸ್ಟ್ ಮಾಡ್ತೇವೆ, ಅಲ್ಲೇನಾದರೂ ಕ್ಯಾನ್ಸರ್ ಸೆಲ್ಸ್ ಇದ್ದಾವ ಅಂತ. ಅಲ್ಲೇನಾದರೂ ಚೇಂಜಸ್ ಇತ್ತು ಅಂದಾಗ ನಾವು ಪತ್ತೆ ಹಚ್ಚಿದಾಗ ಡಾಕ್ಟರ್ ಆ ಜಾಗವನ್ನು ಸರಿಯಾಗಿ ಎಕ್ಸಾಮಿನ್ ಮಾಡಿ ಅಲ್ಲಿಂದ ಬಯಾಪ್ಸಿ ತೆಗೆಯೋದು ಅಥವಾ ಅಲ್ಲಿ ಕ್ಯಾನ್ಸರ್ ಏನಾದರೂ ಬಂತು ಅಂದರೆ ಟ್ರೀಟ್ಮೆಂಟ್ ಕೊಡೋದು, ನಾವು ಪತ್ತೆ ಹಚ್ಚಿಬಿಡ್ಬೋದು.
ಬಟ್ ಏನಾಗುತ್ತೆ ಬಹಳಷ್ಟು ಜನರಿಗೆ ಈ ಥರದ ಸ್ಕ್ರೀನಿಂಗ್ ಮಾಡ್ಕೊಳ್ಳೋಕ್ಕೆ ಅವ್ರು ಹೋಗೋದೇ ಇಲ್ಲ, ಹೆದರ್ಕೊಳ್ತಾರೆ ಅಥವಾ ಬಹಳ ಮುಜುಗರ ಅನಿಸುತ್ತೆ, ಯಾರು ಹೋಗ್ಕೊಂಡು ಆ ಜಾಗದಿಂದ ಅದನ್ನು ಸ್ಮಿಯರ್ ತೆಗಿಸ್ತಾರೆ ಅಂತ ಎಲ್ಲ. ಬಟ್ ಪ್ಯಾಪ್ ಸ್ಮಿಯರ್ ಸಹ ಒನ್ ಆಫ್ ದಿ ಸ್ಕ್ರೀನಿಂಗ್ ಮೆಥಡ್. ನಾವು ಬೇಗ ಪತ್ತೆ ಹಚ್ಬೋದು. ಗರ್ಭಕಂಠದ ಕ್ಯಾನ್ಸರ್ ಸಪೋಸ್ ಅದೇನಾದರೂ ಇತ್ತು ಅರ್ಲಿ ಸ್ಟೇಜಸ್ಸಲ್ಲಿ, ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ಪತ್ತೆ ಹಚ್ಚಿದರೆ ಒಂದು 90-95% ನೀವು ಸರ್ವೈವ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಪ್ಯಾಪ್ ಸ್ಮಿಯರನ್ನು ಸಹ ನೀವು ರೆಗ್ಯುಲರ್ಲಿ ಮಾಡಿಸ್ಕೊಳ್ತಾ ಇರಬೇಕು. ಅಟ್ಲೀಸ್ಟ್ ಆಫ್ಟರ್ ದ ಏಜ್ ಆಫ್ 25 ಆದಮೇಲೆ ನಾವು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಬೋದು. ಬಟ್ ಅಟ್ಲೀಸ್ಟ್ ಆಫ್ಟರ್ ದ ಏಜ್ ಆಫ್ 30 ಎವ್ರಿ 3 ಇಯರ್ಸಿಗೋ 5 ಇಯರ್ಸಿಗೋ ಡಿಪೆಂಡಿಂಗ್ ನಿಮ್ಮ ಕೇಸ್ ಏನಿದೆ, ನಿಮ್ಮ ಹಿಸ್ಟ್ರಿ ಏನಿದೆ, ಇವೆಲ್ಲದರ ಮೇಲೆ ಎವ್ರಿ 3 to 5 ಇಯರ್ಸಿಗೆ ಈ ಒಂದು ಸ್ಮಿಯರ್ ಮಾಡಿಕೊಂಡು ನೋಡಬೇಕು. ನಿಮ್ಮ ಗೈನಕಾಲಜಿಸ್ಟ್ ಹತ್ರ, ನಿಮ್ಮ ಪ್ರಸೂತಿ ತಜ್ಞರ ಹತ್ರ ಯಾವಾಗ ಹೋಗ್ತೀರಾ ಅವರು ನಿಮ್ಮ ಒಂದು ಈ ಗರ್ಭಕಂಠದಿಂದ ಒಂದು ಸ್ಮಿಯರನ್ನು ತೆಗಿತಾರೆ ಆ್ಯಂಡ್ ಲ್ಯಾಬೊರೇಟ್ರಿಗೆ ಕಳಿಸ್ಕೊಡ್ತಾರೆ. ಲ್ಯಾಬೊರೇಟ್ರಿಯಲ್ಲಿ ಅದನ್ನು ಸ್ಟಡಿ ಮಾಡ್ತಾರೆ ಆ್ಯಂಡ್ ನಿಮಗೆ ಅದರಲ್ಲಿ ರಿಪೋರ್ಟ್ ಬರುತ್ತೆ, ನೆಗೆಟಿವ್ ಫಾರ್ ಮ್ಯಾಲಿಗ್ನೆನ್ಸಿ, ಇನ್ಫ್ಲಮೇಟ್ರಿ ಸ್ಮಿಯರ್, ನೋ ಎವಿಡೆನ್ಸ್ ಆಫ್ ಮ್ಯಾಲಿಗ್ನೆನ್ಸಿ, ಈ ರೀತಿ ಬರ್ತಾ ಇರುತ್ತೆ. ಸೊ ಇಲ್ಲಿ ಯಾವುದೇ ಟೈಪ್ ಆಫ್ ಕ್ಯಾನ್ಸರ್ ಇಲ್ಲ, ಅಥವಾ ಇಲ್ಲಿ ಏನೋ ಒಂದು ಸ್ವಲ್ಪ ನಮಗೆ ಡೌಟ್ಫುಲ್ ಇದೆ, ಅಥವಾ ಇಲ್ಲಿ ಬರೀ ಇನ್ಫೆಕ್ಷನ್ ಟೈಪ್ ಕಾಣಿಸ್ತಾ ಇದೆ, ಕ್ಯಾನ್ಸರ್ ಏನೂ ಇಲ್ಲ, ಈ ರೀತಿ ಎಲ್ಲ ರಿಪೋರ್ಟ್ಸ್ ಬರ್ತಾ ಇರ್ತವೆ. ಸೊ ನಾವು ಪ್ರಿವೆಂಟ್ ಮಾಡೋದು ಹೇಗೆ? ಗರ್ಭಕಂಠದ ಕ್ಯಾನ್ಸರ್ ಬರಬಾರ್ದು ಅಂದರೆ ನಾವು ಏನು ಮಾಡಬೇಕು? ಒಂದು, ಆದಷ್ಟು ನೀವು ಇದ್ರ ಬಗ್ಗೆ ಅವೇರ್ ಆಗಿರಬೇಕು ಆ್ಯಂಡ್ ಈ ಲಸಿಕೆಯನ್ನು ಹಾಕ್ಸ್ಕೊಳ್ಳೋದು, HPV ವ್ಯಾಕ್ಸಿನ್. HPV ವ್ಯಾಕ್ಸಿನ್ ಬಗ್ಗೆ ನಾನು ವೀಡಿಯೋಸನ್ನು ಮಾಡಿದ್ದೇನೆ, ಲಿಂಕನ್ನು ಕೊಡ್ತೇನೆ, ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ. ಎರಡನೇದು ರೆಗ್ಯುಲರ್ ಪ್ಯಾಪ್ ಸ್ಮಿಯರ್ ಮಾಡ್ಕೊಳ್ತಾ ಇರೋದು, ನೋಡ್ತಾ ಇರೋದು ದಟ್ ಏನಾದರೂ ಚೇಂಜಸ್ ಇದೆಯಾ ಅಂತ. ಆ್ಯಂಡ್ ಇಮಿಡಿಯೇಟ್ಲಿ ಏನಾದರೂ ಬಂತು ಡೌಟ್ಫುಲ್ ಅಂದಾಗ ನಿಮ್ಮ ಡಾಕ್ಟರ್ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ಸೇಫರ್ ಸೆಕ್ಸನ್ನು ಪ್ರಾಕ್ಟೀಸ್ ಮಾಡೋದು. ನಿಮಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾರೆ, ನೀವು ಬಹಳಷ್ಟು ಜನ ನೀವು ಪಾರ್ಟ್ನರ್ಸ್ ಇದ್ದಾರೆ ಅಂದಾಗ ನೀವು ಈ ಕಾಂಡಮ್ಸು ಎಕ್ಸೆಟ್ರಾ ಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. HPV ಲೈಂಗಿಕವಾಗಿಯೇ ಹರಡ್ತಾ ಇರುತ್ತೆ. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟಿಂದ, ಒಂದು ಚರ್ಮ ಇನ್ನೊಂದು ಚರ್ಮದ ಜೊತೆ ಕಾಂಟ್ಯಾಕ್ಟಿಗೆ ಬಂದಾಗ ಆ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇರುತ್ತೆ. ಸೊ ನೀವು ಆದಷ್ಟು ಈ ಬಹಳಷ್ಟು ಜನ ಪಾರ್ಟ್ನರ್ಸ್ ಇರೋದನ್ನು ತಡೆಬೇಕು. ಆ್ಯಂಡ್ ಇನ್ ಕೇಸ್ ನಿಮಗೆ ಇದ್ರು ಅಂದಾಗ ನೀವು ಪ್ರೊಟೆಕ್ಷನನ್ನು ಯೂಸ್ ಮಾಡ್ಕೊಳ್ತಾ ಇರಬೇಕು. ರೆಗ್ಯುಲರ್ಲಿ ನೀವು ಸ್ಕ್ರೀನ್ ಮಾಡ್ಕೊಳ್ತಾ ಇರಬೇಕು, ನಿಮ್ಗೆ ಏನಾದರೂ ಈ ಥರದ ಲೈಂಗಿಕವಾಗಿ ಹರಡುವಂಥ ರೋಗಗಳು ಬಂದಿದ್ದಾವ ಅಂತ. ಸ್ಮೋಕಿಂಗ್, ಧೂಮಪಾನ ಏನಾದರೂ ಮಾಡ್ತಾ ಇದ್ವಿ ಅಂದರೆ ಅದನ್ನು ನೀವು ನಿಲ್ಲಿಸಬೇಕಾಗತ್ತೆ. ಸೊ ಇವು ಕೆಲವೊಂದು ಥಿಂಗ್ಸ್ ನೀವು ಮಾಡಬಹುದು, ಯಾವುದು ನಿಮಗೆ ಈ ಕ್ಯಾನ್ಸರ್ ಬರೋದನ್ನು ತಡಿತಾ ಇರುತ್ತೆ. ಬಟ್ ಮೇನ್ ಅಂತ ಹೇಳಿದರೆ ಅವೇರ್ ಆಗಿರೋದು, ಈ ಥರದ್ದು ಒಂದು ಕ್ಯಾನ್ಸರ್ ಇದೆ, ಈ ಥರದ ಗರ್ಭಕಂಠದ ಕ್ಯಾನ್ಸರಲ್ಲಿ ಈ ಲಕ್ಷಣಗಳು ಬರ್ತಾ ಇರುತ್ತೆ, ನನಗೆ ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಹೊಟ್ಟೆ ನೋವು ಬರ್ತಾ ಇರ್ಬೋದು, ಇವೆಲ್ಲ ಲಕ್ಷಣಗಳನ್ನು ನೀವು ತಿಳ್ಕೊಂಡಿರಬೇಕು. ಆ್ಯಂಡ್ ರೆಗ್ಯುಲರ್ಲಿ ಸ್ಕ್ರೀನ್ ಮಾಡ್ಕೊಳ್ತಾ ಇರಬೇಕು. ಈಗ ಬಹಳಷ್ಟು ಹೆಲ್ತ್ ಪ್ಯಾಕೇಜಸ್ಸಲ್ಲಿ ಪ್ಯಾಪ್ ಸ್ಮಿಯರ್ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಯಾರಿಗೆ ಗೊತ್ತಿರೋದಿಲ್ಲ ಅವರು ನಿಮ್ಮ ಡಾಕ್ಟರ್ ಹತ್ರ ಹೋಗ್ಕೊಂಡು ನನಗೆ ಇಷ್ಟು ವಯಸ್ಸಾಗಿದೆ, ನಾನೊಂದು ಪ್ಯಾಪ್ ಸ್ಮಿಯರ್ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಡಾಕ್ಟರ್ ಡೆಫಿನೆಟ್ಲಿ ನಿಮಗೆ ಗೈಡ್ ಮಾಡ್ತಾರೆ. ಸೊ ಇವು ಕೆಲವೊಂದು ಥಿಂಗ್ಸ್ ಯಾವ್ದು ನೀವು ಮಾಡ್ಬೋದು ಈ ಗರ್ಭಕಂಠದ ಕ್ಯಾನ್ಸರನ್ನು ತಡೀಲಿಕ್ಕೆ. ಆ್ಯಂಡ್ ಇವು ಕಾರಣಗಳಿದ್ವು ಯಾಕೆ ಈ ಗರ್ಭಕಂಠ ಕ್ಯಾನ್ಸರ್ ಬರ್ತಾ ಇರುತ್ತೆ. ಬಹಳಷ್ಟು ಸಲ ಮಹಿಳೆಯರು ಕೇಳ್ತಾ ಇರ್ತಾರೆ ಹೇಗೆ ಬಂತು ಇದು ಅಂತ. ಸೊ ಮೋಸ್ಟ್ ಕಾಮನ್ ರೀಸನ್ಸ್ ಇವಿರ್ತವೆ ಆ್ಯಂಡ್ ಮೋಸ್ಟ್ಲಿ ಇಟ್ ಈಸ್ ಬಿಕಾಸ್ ಆಫ್ ದಿಸ್ HPV ಇನ್ಫೆಕ್ಷನ್. ಓಕೆ, ಸೊ ದಟ್ ವಾಸ್ ಆಲ್ ಅಬೌಟ್ ಗರ್ಭಕಂಠದ ಕ್ಯಾನ್ಸರ್ ಯಾಕಾಗತ್ತೆ ಆ್ಯಂಡ್ ನಾವು ಅದನ್ನು ಹೇಗೆ ತಡೆಗಟ್ಟಬಹುದು ಅಂತ. Thank you so much for watching the video. Please like, share and subscribe the channel. Thank you.